ಫ್ರೆಂಡ್ಸ್, ಟೆಕ್ ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯವರು ಇವಾಗ CRDR ನೇಮಕಾತಿಯನ್ನು ಮಾಡಿದ್ದಾರೆ. ಅದಕ್ಕೆ ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದು ಅಂತ ಈ ಒಂದು ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಬೆಲ್ಕನ್ನು ಕೂಡ ಕ್ಲಿಕ್ ಮಾಡ್ಕೋಬಹುದು. ಒಂದು ಗೂಗಲ್ ಕ್ರೋಮ್ ಬಂದ್ಬಿಟ್ಟು KA ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು KA ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಮೆನು ಪೇಜ್ಗೆ ಬನ್ನಿ. ಓಕೆ, ಮೆನು ಪೇಜಲ್ಲಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ. ನೇಮಕಾತಿಯಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಎರಡು ರೀತಿ ಬರುತ್ತೆ, ಒಂದು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಹಾಕೋದಾದರೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ, CRDR KK. ಇನ್ನು ನಾನ್ ಕಲ್ಯಾಣಕ್ಕೆ ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ CRDR RPC ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ CRDR RPC ಅಂತ ಇದೆ ನೋಡಿ, ಇದರ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ನಂಬರು, ಪಾಸ್ವರ್ಡನ್ನು ಕೇಳ್ತಾ ಇದೆ. ಹೊಸ ಯೂಸರ್ ಆಗಿದ್ದರೆ ಹೊಸ ಬಳಕೆದಾರ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆ ಪಾಸ್ ಆಗಿದ್ದೀರಾ ಅಂತ ಹೇಳ್ತಿದ್ರೆ ಇಲ್ಲಿ ಎಸ್ ಕೊಡೋಣ. 10th ರಿಜಿಸ್ಟರ್ ನಂಬರ್ ಹಾಕ್ಕೊಂಡು ವೆರಿಫೈ ಕೊಡಬೇಕು. ಇವಾಗ ನಾನು ಹಾಕ್ಕೊಳ್ತೀನಿ. ಓಕೆ, ನಾನು ಹಾಕ್ಕೊಂಡಿದ್ದೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನಂದು ವೆರಿಫಿಕೇಷನ್ ಸಕ್ಸಸ್ ಆಯಿತು. ಓಕೆ ಕೊಟ್ಟರೆ ಇಲ್ಲಿ ಕೆಳಗಡೆ ನನ್ನ ಒಂದು ಡೀಟೇಲ್ಸ್ ಎಲ್ಲ ಬರುತ್ತೆ. ಇವಾಗ ಇಲ್ಲಿ ಏನೇನು ಫಿಲ್ ಆಗಿರೋದಿಲ್ಲ ಅದು ಮಾತ್ರ ಫಿಲ್ ಮಾಡ್ಕೊಳ್ಬೇಕು. ಎಲ್ಲ ಫಿಲ್ ಆಗಿದೆ ಆಲ್ಮೋಸ್ಟು. ಇವಾಗ ಇದನ್ನು ಟಿಕ್ ಕೊಟ್ಬಿಟ್ಟು ರಿಜಿಸ್ಟರ್ ಥ್ರೂ ಆಧಾರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಲೋಡ್ ತೊಗೊಳ್ತಾ ಇದೆ. ಲೋಡ್ ತೊಗೊಂಡ್ಬಿಟ್ಟು ಇವಾಗ ನಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಈ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಮಗೆ ಇಲ್ಲಿ ಮೊಬೈಲ್ ಅಥವಾ ಡೆಸ್ಕ್ಟಾಪ್ ಅಂತ ಕೇಳ್ತಿದೆ, ನಾನು ಮೊಬೈಲ್ ಅಂತ ಕೊಡ್ತೀನಿ. ಇವಾಗ ನೆಕ್ಸ್ಟು ಇಲ್ಲಿ ನಾನು ಒಂದು ಆಧಾರ್ ನಂಬರ್ ಹಾಕೊಂಡ್ಬಿಟ್ಟು ಇಲ್ಲಿ ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ OTP ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಾನು ಇವಾಗ ಆಧಾರ್ ನಂಬರ್ ಹಾಕ್ಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ. ಓಕೆ, ಆಧಾರ್ ನಂಬರ್ ಹಾಕ್ಕೊಂಡಿದ್ದೀನಿ. OTP ಪಡೆಯಿರಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನನ್ನ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನಾನು ಇಲ್ಲಿ ಎಂಟರ್ ಮಾಡ್ಕೊಳ್ತೀನಿ ಇವಾಗ. ಓಕೆ, OTP ಹಾಕೊಂಡಿದ್ದಾಯ್ತು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನನಗೆ ಇವಾಗ ನನ್ನ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಎಲ್ಲ ವೆರಿಫೈ ಆದಮೇಲೆ ನನಗಿಲ್ಲಿ ಯಾವುದು ಫಿಲ್ ಆಗಿರೋದಿಲ್ಲ ಅದನ್ನ ಮಾತ್ರ ನಾನು ಫಿಲ್ ಮಾಡ್ತಾ ಹೋಗ್ತೀನಿ. ನಿಮ್ಮ ವಿದ್ಯಾರ್ಥಿ ಏನಂತ ಕೇಳ್ತಾ ಇದ್ದಾರೆ, ನಾನಿಲ್ಲಿ PUC ಅಥವಾ 12th ಈಕ್ವಲೆಂಟ್ ಕೊಡ್ತೀನಿ. ರಾಷ್ಟ್ರೀಯತೆ ಇಂಡಿಯನ್ ಅಂತ ಕೊಡೋಣ. ಇಮೇಲ್ ಐಡಿನ ಹಾಕೊಳ್ಳಿ, ಮೊಬೈಲ್ ನಂಬರ್ನ ಹಾಕೊಳ್ಳಿ. ನಿಮ್ಮದು ಒಂದು ಕರೆಂಟಾಗಿ ಯೂಸ್ ಮಾಡ್ತಿರುವಂಥ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ನ ಹಾಕಬೇಕು, ಯಾಕಂದರೆ ಇಲ್ಲಿ OTP ಬರುತ್ತೆ ಅದಕ್ಕೆ. ನೆಕ್ಸ್ಟು ನಿಮ್ಮ ಒಂದು ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಪಾಸ್ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ, ಒಂದು ಕ್ಯಾಪಿಟಲ್ ಲೆಟರ್ ಇರಲಿ, ನಿಮ್ಮ ನೇಮ್ ಅಥವಾ ಏನಾದರೂ ಇಟ್ಕೊಳ್ಳಿ. ಅದಾದ ನಂತರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಲಿ, ಅದಾದ ನಂತರ ನಂಬರ್ ಇರಬೇಕಾಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಅಟ್ಲೀಸ್ಟ್ 1 ಆಲ್ಫಾಬೆಟ್, 1 ನಂಬರ್ ಆ್ಯಂಡ್ 1 ಸ್ಪೆಷಲ್ ಕ್ಯಾರೆಕ್ಟರ್ ಅಂತ. ಅದನ್ನೇ ಇಲ್ಲಿ ಪಾಸ್ವರ್ಡ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ ನಂತರ ಅಭ್ಯರ್ಥಿ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. 50 KB ಒಳಗಡೆ ಇರಬೇಕು. ಯಾವ ರೀತಿ KBಗಳನ್ನು ರಿಸೈಜ್ ಮಾಡೋದು ಅಂತ ಆಲ್ರೆಡಿ ಬೇಕಾದಷ್ಟು ವೀಡಿಯೋಸ್ ಮಾಡಿದ್ದೀನಿ. ಅವುಗಳ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅಲ್ಲಿ ಹೋಗಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಅದಾದ ನಂತರ ಇಲ್ಲಿ ಕ್ಯಾಪ್ಚನ್ ಇದೆ ನೋಡಿ, ಕ್ಯಾಪ್ಚನ್ ಹಾಕಿಬಿಟ್ಟು ರಿಜಿಸ್ಟರ್ ಕೊಡಬೇಕಾದ್ರು. ಇದಾದ ನಂತರ ನನಗೆ ರಿಜಿಸ್ಟರ್ ನಂಬರ್ ಬರುತ್ತೆ. ಓಕೆ, ಇದೆಲ್ಲನೂ ನಾನು ಅಪ್ಡೇಟ್ ಮಾಡ್ಕೊಂಬಿಟ್ಟು ಮುಂದೆ ಸಿಗ್ತೇನೆ ಸ್ನೇಹಿತರೆ. ಓಕೆ, ಇವಾಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಒಂದು ರಿಜಿಸ್ಟ್ರೇಷನ್ ಸಕ್ಸಸ್ ಆಯಿತು. ನನ್ನ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಒಂದು ಡೇಟ್ ಯಾವಾಗ ರಿಜಿಸ್ಟರ್ ಆಗಿದೆ ಅದೆಲ್ಲನೂ ಇಲ್ಲಿ ಬಂತು. ನನ್ನ ಮೊಬೈಲ್ ನಂಬರು ಸಹ ಇವಾಗ ಮೆಸೇಜ್ ಬಂದಿದೆ ಅದು. ಓಕೆ, ರಿಜಿಸ್ಟರ್ ಆಗಿದೆ. ಇವಾಗ ಗೋ ಟು ಹೋಮ್ ಪೇಜ್ ಕೊಡ್ತೀನಿ. ಇವಾಗ ಲಾಗಿನ್ ಆಗಿಬಿಟ್ಟು ನಾನು ಅಪ್ಲಿಕೇಶನ್ನ ಹಾಕೊಳ್ತೀನಿ. ಇಲ್ಲಿ ರಿಜಿಸ್ಟರ್ ನಂಬರು, ಪಾಸ್ವರ್ಡು, ಕ್ಯಾಪ್ಚಾ ಹಾಕ್ಬಿಟ್ಟು ಲಾಗಿನ್ ವಿತ್ OTP ಅಂತಿದೆ ನೋಡಿ, ಇದರ ಮೇಲೆ ನಾನು ಕ್ಲಿಕ್ ಮಾಡ್ಕೋಬೇಕು. ಇವಾಗ ಹಾಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ ಸ್ನೇಹಿತರೆ. ಓಕೆ, ಇವಾಗ ಹಾಕೊಂಡಿದ್ದೀನಿ. ಲಾಗಿನ್ ವಿತ್ OTP ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಸೆಕೆಂಡ್, ಇನ್ವ್ಯಾಲಿಡ್ OTP. ಓಕೆ, ನಂದು ಲಾಗಿನ್ ಆಗಿದೆ. ಇವಾಗ ಜನರಲ್ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಇಲ್ಲಿ ನಮ್ಮ ಒಂದು ವಿಳಾಸ ಅಂದರೆ ಅಡ್ರೆಸ್ಸನ್ನು ಹಾಕೋಬೇಕು. ನೆಕ್ಸ್ಟು ಪಿನ್ ಕೋಡನ್ನು ಹಾಕೊಳ್ಳಿ. ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಕರ್ನಾಟಕ ಬರೋದ್ರಿಂದ ಕರ್ನಾಟಕ ಸೆಲೆಕ್ಟ್ ಮಾಡೋಣ. ಜಿಲ್ಲೆ ಯಾವ್ದು ಬರುತ್ತೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ತಾಲೂಕಿಗೆ ಅಂದರೆ ಯಾವ ತಾಲೂಕು ನಿಮ್ಮ ಒಂದು ನೇಟಿವ್ ಇರುತ್ತೆ ಅದನ್ನ ಹಾಕಬೇಕು. ಅದಾದ ನಂತರ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳ್ತಿದ್ದಾರೆ, ನೀವು ಯಾವ್ದು ಬರುತ್ತೆ ನೋಡಿ ಅದನ್ನ ಕೊಡ್ಬೋದು ಇಲ್ಲಿ. ಅದಾದ ನಂತರ ಕಾಮನ್ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಫಿಲ್ ಆಗಿರೋದು, ಯಾವುದು ಫಿಲ್ ಆಗಿರೋದಿಲ್ಲ ಅದು ಮಾತ್ರ ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕು. ಈಗ ನಾನು ಅಡ್ರೆಸ್ಸನ್ನು ಅಪ್ಡೇಟ್ ಮಾಡ್ಕೊಂಬಿಟ್ಟು ಸೇವ್ ಜನರಲ್ ಡೀಟೇಲ್ಸ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನಾನೆಲ್ಲ ಹಾಕೊಂಡಿದ್ದೀನಿ, ಧರ್ಮ, ಮಾತೃಭಾಷೆ ಮತ್ತು ಪಿನ್ ಕೋಡ್ ಎಲ್ಲ ಹಾಕೊಂಡ್ಬಿಟ್ಟು ಇವಾಗ ಸೇವ್ ಜನರಲ್ ಡೀಟೇಲ್ಸ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಎಸ್ ಶ್ಯೂರ್ ಅಂತ ಕೊಡಿ. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಪೇಜ್ಗೆ ಬರುತ್ತೆ. ನೆಕ್ಸ್ಟ್ ಪೇಜಲ್ಲಿ ಪರ್ಸನಲ್ ಡೀಟೇಲ್ಸು, ಒಂದು ಸೆಕೆಂಡ್, ಇದು ನೆಕ್ಸ್ಟ್ ಕೊಡಬೇಕು. ಇವಾಗ ನಾನು ನೆಕ್ಸ್ಟ್ ಕೊಟ್ಟ ತಕ್ಷಣ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇದೆ. ಇಲ್ಲಿ ಕ್ವಾಲಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. PUC ಯಾವ್ದು ಬರುತ್ತೆ ನೋಡಿ ಅದು. ನೀವೇನಾದರೂ PUCನ 2008 ಮೇಲೆ ಪಾಸ್ ಆಗಿದ್ದರೆ
ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಫೋರ್ 2008 ಏನಿದೆ ಇದನ್ನು ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಒನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟು PUC ರಿಜಿಸ್ಟರ್ ನಂಬರು, ಎಕ್ಸಾಮಿನೇಷನ್ ಮಂತು, ಪಾಸಿಂಗ್ ಇಯರು, ಅದಾನಂತರ ಫ್ಲಾಗ್ ಚೇಂಜ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ನಾನು ಇವಾಗ ಹಾಕೊಂಡಿದ್ದೀನಿ. ಫೆಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಒಂದು ಡೀಟೇಲ್ಸ್ ಇಲ್ಲಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಓಕೆ, ನೆಕ್ಸ್ಟು ಕೆಳಗಡೆ ಬರೋಣ. ನಮ್ಮ ಮಾರ್ಕ್ಸು ಎಲ್ಲ ಇಲ್ಲಿ ಆಟೋಮೆಟಿಕ್ ಆಗಿ ತೊಗೊಂಡಿರುತ್ತೆ. ನಮ್ಮ ಒಂದು ಕಾಲೇಜು ಯಾವ್ದು ಇರುತ್ತೆ ನೋಡಿ ಅದೆಲ್ಲ ತೊಗೊಂಡಿರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸ್ಟೇಟನ್ನು. ಸ್ಟೇಟ್ ಸೆಲೆಕ್ಟ್ ಮಾಡಿದಾದ್ಮೇಲೆ ನಾವು ಇವಾಗ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ನೋಡೋದು. ಅದಾನಂತರ ತಾಲೂಕು ಯಾವ ಒಂದು ನಿಮ್ಮ ಒಂದು ಸರೌಂಡಿಂಗಲ್ಲಿ ಬರುತ್ತೆ ಅಂದರೆ ನಿಮ್ಮ ಕಾಲೇಜು, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತೆ. ಓಕೆ, ನೆಕ್ಸ್ಟ್ ಆದಮೇಲೆ ರಿಸರ್ವೇಷನ್ದು ಇಲ್ಲಿ ನಿಮ್ಮ ಒಂದು RD ಸರ್ಟಿಫಿಕೇಟನ್ನು ಹಾಕೋಬೇಕು. RD ಸರ್ಟಿಫಿಕೇಟ್ ನಂಬರನ್ನು ಹಾಕೋಬೇಕು. ನಿಮ್ಮದು ಕ್ಲೈಮ್ ಕ್ಯಾಟಗರಿ SC SB SC ST 2A 2A 3A 3B ಏನಾದರೂ ಇದ್ದರೆ ನೀವು ಇಲ್ಲಿ ಎಸ್ ಅಂತ ಕೊಡಬೇಕು. ಓಕೆ, ಎಸ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಮ ಒಂದು RD ನಂಬರನ್ನು ಹಾಕೋಬೇಕು. RD ನಂಬರ್ ಹಾಕೊಂಡ್ಬಿಟ್ಟು ಚೆಕ್ RD ನಂಬರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡೀಟೇಲ್ ಆಟೋಮೆಟಿಕ್ ಆಗಿ ಶೋ ಆಗುತ್ತೆ. ಅಕಸ್ಮಾತ್ ನೀವು ಕಲ್ಯಾಣ ಕರ್ನಾಟಕದಾಗೆ ಇದ್ದರೆ ಇಲ್ಲಿ ಎಸ್ ಅಂತ ಕೊಟ್ಟು ಅದನ್ನು ಸಹ ಕೊಡ್ಬೋದು. ಇಲ್ಲಿ ನಂದು ಬರಲ್ಲ, ಅದರಿಂದ ನಾನು ನೋ ಅಂತಾನೆ ಕೊಟ್ಟಿದ್ದೀನಿ. ನೆಕ್ಸ್ಟು ಇಲ್ಲಿ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ರೆ ಇಲ್ಲಿ ಹೌದು, ನಂದು ಎಸ್ ಅಂತ ಕೊಡ್ತೀನಿ ನಾನು. ಓಕೆ, ನೆಕ್ಸ್ಟು ಕನ್ನಡ ಮಾಧ್ಯಮ ಇದೆ ಅಂತ ಕೇಳಿದರೆ ಅದು ಸಹ ನಾನು ಎಸ್ ಅಂತ ಕೊಡ್ತೀನಿ. ನೆಕ್ಸ್ಟು ಯೋಜನಾ ನಿರತ ಅಭ್ಯರ್ಥಿ ಅಂತ ಕೇಳಿದರೆ ಇಲ್ಲಿ ನೋ ಅಂತಾನೆ ಇದೆ. ಅದಾನಂತರ ಕನ್ಫರ್ಮ್ ಆ್ಯಂಡ್ ಸೇವ್ ಆಲ್ ಕಾಲಮ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲಾನು ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲಾನು ಒಂದು ಸೆಕೆಂಡ್, ಎಲ್ಲಾನು ಅಲ್ಲ, ನಿಮ್ದು ಯಾವುದೇ ಇದೆ ನೋಡಿ ಅದು ಮಾತ್ರ ಇಲ್ಲಿ ಒಂದ್ಸತಿ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಹತ್ರ RD ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಇದೆ, ರೂರಲ್ ಕೋಟಾ ಇದೆ, ಕನ್ನಡ ಮಾಧ್ಯಮ ಇದೆ. ನೆಕ್ಸ್ಟು ಇವು ಕೆಳಗಿನ 3 ನನ್ನ ಹತ್ರ ಇಲ್ಲ. ಇದಾದ ನಂತರ ಇಲ್ಲೆಲ್ಲಾನು ಸೇವ್ PDP ಕ್ಲೈಮ್ ಅಂದಿದೆ ನೋಡಿ, ನೀವೇನಾದರೂ ಎಸ್ ಅಂತ ಕೊಟ್ಟಿದ್ರೆ ಇಲ್ಲಿ ಸೇವ್ ಕೊಡಬೇಕಲ್ಲ. ಇವಾಗ ಸೇವ್ ಕನ್ನಡ ಕ್ಲೈಮ್ ಅಂದಿದೆ ನೋಡಿ, ನಾನು ಇದ್ರ ಮೇಲೆ ಕೊಡ್ತೀನಿ. ಓಕೆ, ಅದಕ್ಕೆ ಸೇವ್ ಆಯಿತು. ಅದೇ ರೀತಿ ಇಲ್ಲಿ ನಮ್ಮ ಒಂದು RD ನಂಬರನ್ನು ಹಾಕೊಂಡ್ಬಿಟ್ಟು ನಾನು ಮುಂದೆ ಸಿಗ್ತೀನಿ. ಓಕೆ, ನಾನು ಎಲ್ಲನೂ ವ್ಯಾಲಿಡೇಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ್ ಇನ್ಫಾರ್ಮೇಷನ್ನು ಇಲ್ಲಿ ನೀವು ಅರಣ್ಯ ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟದವರು ಅಂತ ಹೇಳ್ತಾರೆ, ಇಲ್ಲಿ ನೀವು ಅಂತ ಕೊಡೋಣ. ನೆಕ್ಸ್ಟು ನಿಮ್ಮ ಹೈಟ್ ಬಂದ್ಬಿಟ್ಟು 168 ಆಗಿರಬೇಕು ನಾರ್ಮಲ್ ಕ್ಯಾಂಡಿಡೇಟ್ ಅವ್ರಿಗೆ. ಇದೇ ಸೆಂಟಿಮೀಟ್ರು 86 ಇರಬೇಕು ಅಂತ ಹೇಳಿದರೆ ನಾನು ಅಲ್ಲಿ ಹಾಕಿದ್ದೀನಿ. ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಸೇವಕರು ಅಂತ ಕೇಳ್ತಾರೆ, ನೋ ಅಂತ ಕೊಡೋಣ. ಅದಾದಮೇಲೆ ನೆಕ್ಸ್ಟ್ ಸೇವ್ ಕೊಡೋಣ. ಸೇವ್ ಕೊಟ್ಟಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮೇಲೆ ಓಕೆ, ನೆಕ್ಸ್ಟು ರಿಲ್ಯಾಕ್ಸೇಷನ್, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೇಳಿದ್ದಾರೆ. ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕಂತ ಕೇಳಿದ್ದಾರೆ. ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರಾ ಅಂತ ಕೇಳಿದರೆ ಇಲ್ಲಿ ಹೆಸರು ಇಲ್ಲಾಂದ್ರೆ ನೋಡ್ಕೊಡಿ. ನಿಮ್ಮ ಕನ್ನಡ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಂತ ಕೇಳಿದ್ದಾರೆ. ನಾನು ಫಸ್ಟ್ ಭಾಷೆ ನನಗೆ ಕೊಡ್ತಾ ಇದ್ದೀನಿ. ನಿಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಅಂತ ಕೇಳಿದರೆ ಇಲ್ಲಿ ನೋಡ್ಕೊಡೋಣ. ನೀವು ಯಾವುದೇ ಯಾವುದೇ ಪರೀಕ್ಷೆಯಲ್ಲಿ ನಿಷೇಧಪಟ್ಟಿದ್ದಾರೆ ಅಂತ ಕೇಳಿದರೆ ಇದು ಸಹ ನೋಡ್ಕೊಡೋಣ. ಕನ್ನಡಗಳನ್ನು ಉಳಿಸಿ ಅಂದಿದೆ ನೋಡಿ, ಇದ್ರ ಮೇಲೆ ಬಿಟ್ಟು ಓಕೆ ಕೊಡೋಣ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ನನ್ನ ಒಂದು ಫೋಟೋ ಆಲ್ರೆಡಿ ತೊಗೊಂಡಿದ್ದೆ, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಮತ್ತು ತಂಬನ್ನು ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಸೆಲೆಕ್ಟ್ ಫೋಟೋ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಫೋಟೋಗಳನ್ನು ಅಪ್ಲೋಡ್ ಮಾಡ್ಕೋಬೋದು. ಓಕೆ, ಅದು ಒಂದು ಸೈಜ್ ಎಷ್ಟು ಇರ್ಬೇಕಂತ ಹೇಳ್ತಾ ಹೋಗ್ತೀನಿ ನೋಡಿ. ಓಕೆ, ನಿಮ್ಮ ಸೈ ಮತ್ತು ತಂಬ್ ಬಂದ್ಬಿಟ್ಟು 50 KB ಒಳಗಡೆ ಇರಬೇಕು. ಇದನ್ನು ಯಾವ ರೀತಿ ಮಾಡೋದಂತ ಆಲ್ರೆಡಿ ಬೇಕಾದಷ್ಟು ವಿಡಿಯೋ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಒಂದು ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ. ಓಕೆ, ಅವನ್ನೆಲ್ಲನೂ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ ನಾನು. ಓಕೆ, ಎಲ್ಲನೂ ನಾನು ಇವಾಗ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ನೆಕ್ಸ್ಟು ಅಪ್ಲೈ ಆನ್ ಕಾನ್ಸ್ಟೇಬಲ್ ಅಂತ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಅಂದರೆ ಯಾವ ಕಮಿಷನರ್ ರೇಟ್ಗೆ ನೀವು ಅಪ್ಲಿಕೇಶನ್ ಹಾಕ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ ಯಾವುದು ಡಿಸ್ಟಿಕ್ ಇಷ್ಟ ಆಗೋದು ನೋಡಿ ಆ ಡಿಸ್ಟಿಕ್ಗೆ ನೀವು ಅಂದರೆ ಅಪ್ಲಿಕೇಶನ್ ಹಾಕೋಬೋದು. ನಾನು ಇವಾಗ ಹಾಕೋತೀನಿ ಒಂದು. ಓಕೆ, ನಾನು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೋಸ್ಟ್ ಸೆಲೆಕ್ಷನ್ ಅಂತಿದೆ ನೋಡಿ, ಇದ್ರ ಮೇಲೆ ಬರುತ್ತೆ. ಇವಾಗ ಇಲ್ಲಿ ನೆಕ್ಸ್ಟ್ ಪೇಜ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಿಕ್ಲರೇಷನ್ ಕೇಳ್ತಾ ಇದೆ. ಡ್ರಾಫ್ಟ್ ನೀವೇನಾದರೂ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ. ನಾನು ಒಂದ್ಸತಿ ಡ್ರಾಫ್ಟನ್ನು ಚೆಕ್ ಮಾಡ್ಕೊತೀನಿ. ಡೌನ್ಲೋಡ್ ಮಾಡಿಬಿಟ್ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನ್ನ ಮೊಬೈಲಲ್ಲಿ ಅದು ಡೌನ್ಲೋಡ್ ಆಗಿರುತ್ತೆ. ಈ ರೀತಿಯಾಗಿ ಕಂಡು ಬರುತ್ತೆ, ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಈ ರೀತಿ ಡ್ರಾಫ್ಟ್ ಇರುತ್ತೆ. ನೀವು ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ, ನಾನು ಚೆಕ್ ಮಾಡ್ಕೊಂಬಿಟ್ಟು ಮುಂದೆ ಸಿಗ್ತೀನಿ. ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿರೋ ಮುಂಚೆ ಫಸ್ಟ್ ನೀವು ಅದನ್ನು ಡ್ರಾಫ್ಟನ್ನು ಒಂದ್ಸತಿ ಕ್ಲಿಯರಾಗಿ ನೋಡ್ಕೊಳ್ಳಿ.
ಓಕೆ, ನಂದೆಲ್ಲ ಕರೆಕ್ಟಾಗಿದೆ. ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಎಸ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಡಿಕ್ಲರೇಷನ್ ಸಬ್ಮಿಟ್ ಆಯಿತು. ಇವಾಗ ನೆಕ್ಸ್ಟು ಪೇಮೆಂಟನ್ನು ಮಾಡಬೇಕು. ಪೇಮೆಂಟ್ ಬಂದುಬಿಟ್ಟು 750 ರೂಪಾಯಿ ಪೇಮೆಂಟ್ ಇರುತ್ತೆ. ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಕ್ಲಿಕ್ ಟು ಮೇಕ್ ಅ ಪೇಮೆಂಟ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ಎಸ್ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಈ ರೀತಿಯಾದ ಪೇಜಲ್ಲಿ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಕಾರ್ಡ್ ಮೂಲಕ ಬೇಕಾದ್ರೆ ಮಾಡ್ಕೋಬೋದು, ಯು ಪಿ ಐ ಮೂಲಕ ಸಹ ಮಾಡ್ಕೋಬೋದು. ನಾನು ಯು ಪಿ ಐ ಮೂಲಕನೇ ಸೆಲೆಕ್ಟ್ ಮಾಡ್ಕೊಂಡು ಪೇ ಮಾಡ್ತೀನಿ ಇವಾಗ. ಓಕೆ, ನಾನು ಪೇ ಮಾಡ್ತಾ ಇದ್ದೀನಿ. ಪೇ ಮಾಡಿದೆ, ನಂದು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಯಿತು. ಯು ಪಿ ಐ ಮೂಲಕ ಪೇ ಮಾಡಿದೆ ನಾನು. ಆಟೋಮೆಟಿಕ್ ಅದು ನೀವು ಏನೂ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಪೇ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಇದೇ ಪೇಜ್ಗೆ ವಾಪಸ್ ಬರುತ್ತೆ. ಓಕೆ, ನೆಕ್ಸ್ಟು ಪ್ರಿಂಟ್ ರಿಸಿಪ್ಟ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ್ರೆ ಸಾಕು, ನನ್ನ ಒಂದು PDF ಅಲ್ಲಿ ಅದು ಸೇವ್ ಆಗುತ್ತೆ. ನಾನು ಸೇವ್ ಮಾಡ್ಕೊಳ್ತೀನಿ ಇವಾಗ ಅದನ್ನು. ಓಕೆ, ಸೇವ್ ಆದ ತಕ್ಷಣ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಲಾಗಿನ್ ಆಗಿಬಿಟ್ಟು ನಿಮಗೆ ಬೇಕಂದರೆ ಫೈನಲ್ ಪ್ರಿಂಟನ್ನು ತೊಗೋಬೋದು. ಪ್ರಿಂಟ್ ಅಪ್ಲಿಕೇಶನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಇಲ್ಲಿ ಒಂದು ರಿಜಿಸ್ಟರ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಜಿಸ್ಟರ್ ನಂಬರ್ ಹಾಕ್ಕೊಳ್ಳಿ. ಕ್ಯಾಪ್ಚನ್ ಹಾಕ್ಕೊಂಡು SMS ಮೇಲೆ ಕ್ಲಿಕ್ ಮಾಡಿ ಸೆಂಡ್ OTP ಕೊಡಿ. OTP ಬರುತ್ತೆ, OTPನ ಎಂಟರ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನಾನು ಇವಾಗ ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ನಾನು ಹಾಕ್ಕೊಂಡಿದ್ದೀನಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ಇವಾಗ ನನ್ನ ಮೊಬೈಲ್ ನಂಬರ್ ಸೆಂಡ್ ಆಗಿದೆ, ಅದನ್ನ ಎಂಟರ್ ಮಾಡ್ಕೋತೀನಿ. OTP ಹಾಕ್ಕೊಂಡಿದ್ದೀನಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. OTP ವೆರಿಫೈ ಆಗಿದೆ. ಇವಾಗ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಒಂದು ಅಪ್ಲಿಕೇಶನ್ ಜನರೇಟ್ ಆಗುತ್ತೆ. ಅಂದರೆ PDF ಜನರೇಟಿಂಗ್ ಆಗ್ತಾ ಇದೆ ಇವಾಗ. ಅದಾನಂತರ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಆಯಿತು ಫೈಲು. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಒಂದು ಪೇಜ್ ನನಗೆ ಕಂಡು ಬರುತ್ತೆ. ಇಲ್ಲಿ ನಮ್ಮದು ಪೇಮೆಂಟ್ ಆಗಿರೋ ಡೀಟೇಲ್ಸು ಎಲ್ಲ ಒಂದು ಏನು ಅಪ್ಲಿಕೇಶನ್ ಹಾಕೋ ಕೊಟ್ಟಿದ್ದಾರೆ ಅದೆಲ್ಲನೂ ಡೀಟೇಲ್ ಕಂಡು ಬರುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾವ ರೀತಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ CRDR ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸೋದಂತ. ಇದೇ ರೀತಿ ಎಲ್ಲ ರೀತಿಯ ಅಪ್ಲಿಕೇಶನ್ ವಿಡಿಯೋಸ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಒಂದು ಜಾಬ್ ಅಪ್ಡೇಟ್ಗೋಸ್ಕರ ಕಾಯ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.